ಇತಿಹಾಸ ನೋಡಿದ್ರೆ RSSನವರು ಹೇಡಿಗಳು ಅಂತ ಒಂದು ಮತ್ತೊಂದು ಆ ಟೀಕೆಯನ್ನು ಮಾಡಿದ್ದಾರೆ. ಆ ರಾಹುಲ್ ಗಾಂಧಿನ ರಣಹೇಡಿ ಅದಾನ. ಓಡಿ ಓಡಿ ಹೋಗಿ ಕೊಲಂಬಿಯಾದಲ್ಲಿ ಇದರಲ್ಲಿ ಅಮೇರಿಕಾದಲ್ಲಿ ದೇಶ ವಿರುದ್ಧ ಹೇಳಿಕೆ ಕೊಡುವ ರಣಹೇಡಿ. ಇಲ್ಲಿ ಎಲ್ಲ ದೊಡ್ಡ ಅನಾಹುತ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಿದೆ. ರಾಹುಲ್ ಗಾಂಧಿ ಎಲ್ಲಿದ್ದಾನೆ? ಉತ್ತರ ಪ್ರದೇಶದಲ್ಲಿ BJP ಸರ್ಕಾರದಲ್ಲಿ ಹೋಗಿ ಅಕ್ಕ ಏನೋ ತಮ್ಮ ಕೂಡಿ ಇಡೀ ರಾಜ್ಯ ಸುತ್ತಿ ಏನೋ ಒಂದು ದೊಡ್ಡ ಕ್ರಾಂತಿ ಮಾಡಿದ್ವಿ, ಏನೋ ಒಂದು ರೀತಿ BJP ವಿಫಲ ಆಗೈತೆ ಅಂತ ಹೇಳ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯನ ಬರೀ ವಿಮಾನದಾಗ ನೋಡೋದ್ರು, ಪರಿಹಾರ ಏನು ಕೊಟ್ರ? ಮಹಾರಾಷ್ಟ್ರದ ಮುಖ್ಯಮಂತ್ರಿ 31,000 ಕೋಟಿ ರೂಪಾಯಿ ದೀಪಾವಳಿ ಒಳಗಾಗಿ ಪ್ರತಿಯೊಂದು ರೈತನಿಗೆ ಹೋಗಿ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು. ನೀವೇನು ಮಾಡಿದ್ರಿ? ರಾಹುಲ್ ಗಾಂಧಿ ಎಲ್ಲಿದ್ದಾರೆ? ಪ್ರಿಯಾಂಕಾ ಗಾಂಧಿ ಎಲ್ಲಿದ್ದಾರೆ? ಬಂದ್ರ ಕರ್ನಾಟಕಕ್ಕೆ ಸಮಸ್ಯೆ ಕೇಳಿದ್ರ? ಇಷ್ಟೆಲ್ಲ ಅನಾಹುತ ಆಯ್ತಲ್ಲ. 12 ಜನ ಇದು RCBಯಲ್ಲಿ ಪ್ರಾಣ ಕಳ್ಕೊಂಡ್ರಲ್ಲ, ಅವಾಗ ರಾಹುಲ್ ಗಾಂಧಿ ಓಡಿ ಬಂದ. ಅದೇ ಉತ್ತರ ಪ್ರದೇಶದಲ್ಲಿ ಅದೇ ಓಡಿ ಹೋಗ್ತಿದ್ರಲ್ಲ, ಮಧ್ಯಪ್ರದೇಶದಲ್ಲಿ ಆದರೂ ಓಡಿ ಹೋಗ್ತಿದ್ರಲ್ಲ. ಅಂದರೆ ಇವರು ರಾಹುಲ್ ಗಾಂಧಿ ಭಾರತದಲ್ಲೇ ಇರೋದಿಲ್ಲ. ಯಾವ ದೇಶಕ್ಕೆ ಸಂಕಟ ಇದು ಬಂದಾಗ ವಿದೇಶಕ್ಕೆ ಓಡಿ ಹೋಗಿರ್ತಾನೆ, ಅವನ ರಣಹೇಡಿ. ಚುನಾವಣೆ ಬಂದಾಗ ಗಣವೇಶವನ್ನು ಹಾಕುತ್ತೆ. BJPಗೆ RSS ಇಲ್ಲ ಅಂದರೆ BJP ಏನೂ ಇಲ್ಲ, ಮುಗ್ದೋಗ್ಬಿಡುತ್ತೆ. ನೋಡಿ, ನಮಗೆ RSS ತಾಯಿ ಇದ್ದಂಗೆ, ಅವರಿಗೆ ಸೋನಿಯಾ ಗಾಂಧಿ ತಾಯಿ ಇದ್ದಂಗೆ. ನಮ್ಮ RSS ಸ್ವದೇಶಿ, ಅವರ ಸೋನಿಯಾ ಗಾಂಧಿ ವಿದೇಶಿ. ನಮ್ಮ ಪ್ರಧಾನಮಂತ್ರಿ ಚಹಾ ಮಾರೋರು, ಅವರ ಪಕ್ಷದ ಮುಖಂಡೆ ಬಾರ್ನಲ್ಲಿ ಸರ್ವಿಸ್ ಮಾಡೋರು. ಇಷ್ಟೇ ವ್ಯತ್ಯಾಸ. ನಾನು RSSನ ವಿರೋಧಿ, ಹಿಂದೂ ವಿರೋಧಿ ಅಲ್ಲ ಅಂತೇಳಿ ಪ್ರಿಯಾಂಕರ್ಗೆ ಇನ್ನೊಂದು ಮಾತು ಹೇಳಿದ್ದಾರೆ. ನೀವು ವಿರೋಧಿ ಅಂತ ಹೇಳಿದ್ದಕ್ಕೆ ಯಾವ ಹಿಂದೂ ಪರವಾಗಿ ಅಂದ್ರೆ ಮಾತಾಡ್ಯಾರೇನ್ರಿ? ಹಿಂದೂ ಶಬ್ದದ ಬಗ್ಗೆ ಎಷ್ಟು ಅಲರ್ಜಿ ಇದೆ. ಬಹುಶಃ ಅವರು ಎಲ್ಲರೂ ಅಂಬೇಡ್ಕರ್ ಇದನ್ನು ಬೆಂಬಲಿಗರಲ್ಲ. ಅವರೆಲ್ಲ ಈ ಗಾಂಧಿ ಮಂತನ ಹಿಂದಿರೋಂಥವ್ರು. ಅವರು ಗಾಂಧಿ ಎಷ್ಟು ಮೋಸ ಮಾಡೋದು ಅಂಬೇಡ್ಕರ್ಗೆ, ನೆಹರು ಎಷ್ಟು ಮೋಸ ಮಾಡೋದ ಇತಿಹಾಸ ತೆಗೆದು ನೋಡ್ರಿ. ಹಾಗಾದ್ರೆ ಇಷ್ಟು ಪ್ರಿಯಾಂಕಾ ಖರ್ಗೆಗೆ ಮಲ್ಲಿಕಾರ್ಜುನ ಖರ್ಗೆ ದಮ್ಮಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ದಿಲ್ಲಿಯಲ್ಲಿ ಯಾಕೆ ಸ್ಥಳ ಕೊಡಲಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಧಿಕಾರ ಇದ್ದ ಸಂದರ್ಭದಲ್ಲಿ ಭಾರತ ರತ್ನ ಯಾಕೆ ಕೊಡಲಿಲ್ಲ? ಇವೆರಡಕ್ಕೂ ಉತ್ತರ ಕೊಡಲಿ. ಅಲ್ಲಿಂದ ನಾನು ಅವ್ರಿಗೆ ಉತ್ತರ ನಾನು ಕೊಡ್ತೇನೆ.